ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ನಾನು ಸ್ಲೀವ್ಗೆ ಲೈನಿಂಗು ಎಟಕದೇ ಇದ್ದಾಗ ಅಟ್ಯಾಚ್ ಮಾಡೋದು ಹೇಗೆ, ಹಾಗೆಯೇ ಬ್ಲೌಸ್ ಪೀಸಲ್ಲಿ ಬಟ್ಟೆ ಎಟಕದೇ ಇದ್ದಾಗ ಅಟ್ಯಾಚ್ ಮಾಡೋದು ಹೇಗೆ ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ. ಲೈನಿಂಗಲ್ಲಿ ವೇಸ್ಟ್ ಇರುತ್ತಲ್ಲ, ಅದನ್ನು ಎತ್ತಿಟ್ಕೊಂಡು ಒಂದು ಕಡೆಗೆ ನಾವು ಜಾಯಿಂಟ್ ಮಾಡ್ಕೊಬೇಕು. ತೀರಾ ಮೀಡಿಯಮಾಗಿ ದಪ್ಪ ಇದ್ದಾರೆ ಅಂತ ಅಂದರೆ ನೋಡ್ಕೊಬೇಕು, ಡಿಸೈನ್ ಯಾವ ಕಡೆ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಈ ಥರ ಒಂದು ಅಳತೆ ಮೇಲೆ ನಾವು ಲೈನಿಂಗ್ನ ಒಂದು ಕಡೆ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ದಪ್ಪ ಇರೋರಿಗೆ ಎರಡು ಕಡೆಯಿಂದ ಜಾಯಿಂಟ್ ಮಾಡಿಕೊಂಡು ಮಧ್ಯಕ್ಕೆ ಕರೆಕ್ಟಾಗಿರೋ ಡಿಸೈನ್ನ ಕೂರಿಸ್ಕೊಬೇಕು. ಈಗ ನಾನು ಇವರು ಮೀಡಿಯಮಾಗಿ ಇದ್ದಾರೆ, ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ಸಣ್ಣನೂ ಇಲ್ಲ, ಹಾಗಾಗಿ ಒಂದು ಕಡೆಗೆ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಬಟ್ಟೆ ಬೇಕಾಗಿರೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈಗ ನಾನು ಒಂದೇ ಕಡೆ ಅಂದರೆ ಹಿಂದೆ ಬರೋಂಗೆ ಬ್ಯಾಕ್ ಬರೋಂಗೆ ನಾನು ಸ್ಲೀವಲ್ಲಿ ಬ್ಯಾಕ್ ಬರೋ ಹಂಗೆ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಇದನ್ನು ನಾವು ಸರಿಯಾಗಿ ಕಟ್ ಮಾಡ್ಕೊಬೇಕು. ಎರಡೂ ಅಷ್ಟೇ ಆಪೋಸಿಟಲ್ಲೇ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು. ವೇಸ್ಟ್ ಏನಿರುತ್ತೆ ಅದನ್ನೆಲ್ಲ ಸರಿಯಾಗಿ ನೋಡಿಕೊಂಡು. ಮತ್ತು ಇನ್ನು ನಾನು ನೋಡಿ ಜಾಯಿಂಟು ಎರಡು ಆಪೋಸಿಟಾಗಿ ಇರಬೇಕು. ಹಾಗಾಗಿ ಈಗ ಶೇಪ್ ತಗೊಂಡಿರಲಿಲ್ಲ, ನಾನು ನೀಟಾಗಿ ನಾನೇನು ಮಾರ್ಕ್ ಮಾಡಿದ್ದೀನಿ ಅದರ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನಾನೆಲ್ಲ ಸ್ಟಿಚ್ ಮಾಡ್ಕೊಂಡಾದಮೇಲೆ ಕೊನೆಯಲ್ಲೇ ನಾನು ಶೇಪ್ ತೆಗಿಯೋದು ನೀಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ನಾನು ಇದಕ್ಕೊಂದು ಟಿಕ್ ಹಾಕ್ಕೊತೀನಿ, ನನಗೆ ಗೊತ್ತಾಗಲಿ ಅಂತ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಇದನ್ನೇ ಹೇಳ್ತೀನಿ, ನನಗೆ ಹೊಲಿಬೇಕಾದ್ರೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಒಂದು ಟಿಕ್ ಹಾಕ್ಕೊಂಡಿರ್ತೀನಿ. ಆಗ ನನಗೆ ಹಿಂದೆ ಯಾವುದು ಮುಂದೆ ಯಾವುದು ಅಂತ ಸಲೀಸಾಗಿ ಗೊತ್ತಾಗೋಗುತ್ತೆ. ಈಗ ನೋಡಿ ಎಲ್ಲ ಕಡೆ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದೇ ಅಳತೆಗೆ ನಾನು ವೇಸ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಲೈನಿಂಗ್ ಸಾಕಾಗಿಲ್ಲ ಅಂತ ಅಂದಾಗ ನಾವು ಯೋಚನೆ ಮಾಡಿ ಒಂದು ಕಡೆ ಆದರೆ ಒಂದು ಕಡೆಗೆ, ಇಲ್ಲ ಎರಡು ಕಡೆಗೂ ಬೇಕು ಅಂದರೆ ಎರಡು ಕಡೆ ಕಟ್ ಮಾಡ್ಕೊಬೇಕು. ಅದು ಕೆಳಗಡೆ ಕಂಕ್ಳಲ್ಲಿ ಕೆಳಗಡೆ ಹೋಗೋದ್ರಿಂದ ಜಾಯಿಂಟ್ ಮಾಡಿರೋದು ಕಾಣಿಸೋದಿಲ್ಲ. ಹಾಗಾಗಿ ನೋಡಿ ಈ ಥರ ನಾನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗ್ನ. ಈಗ ಬ್ಲೌಸ್ ಪೀಸು ಅಷ್ಟೇ ನನಗೆ ಸಾಕಾಗಲ್ಲ. ಬ್ಲೌಸ್ ಪೀಸು ಬಟ್ಟೆನೂ ಒಂದು 80 ಇದೆ, ಹಾಗಾಗಿ ಅವ್ರಿಗೆ ಸಾಕಾಗಲ್ಲ. ಈಗ ಜಾಯಿಂಟ್ ಮಾಡೋದು ಹೇಗೆ ಅದನ್ನು ನಾನು ಎರಡು ಕಡೆನೂ ಜಾಯಿಂಟ್ ಮಾಡ್ತೀನಿ. ಅಂದರೆ ಡಿಸೈನ್ ಎಲ್ಲ ಕರೆಕ್ಟಾಗಿ ಸ್ಲೀವ್ಗೆ ಕಾಣಬೇಕು ಅಂತ. ನೋಡಿ ಈಗ ನಾನು ನೋಡ್ಕೊತಾ ಇದ್ದೀನಿ ಎಲ್ಲಿ ಸಾಕಾಗಲ್ಲ, ಯಾವ ಕಡೆ ಸಾಕಾಗಲ್ಲ ಬಟ್ಟೆ ಅಂತ ನಾನು ನೋಡಿಕೊಂಡು ಈಗ ಲೈನಿಂಗ್ ಇಟ್ಕೊತೀನಿ. ಒಂದು ಮಾರ್ಕ್ ಮಾಡ್ಕೊತೀನಿ. ಲೈನಿಂಗ್ ಇಟ್ಕೊಂಡು ಎಲ್ಲಿವರೆಗೂ ಬೇಕಾಗುತ್ತೆ ಉದ್ದ ಅಂತ ನಾನು ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡ ನಂತರ ನಾನು ನೋಡಿ ಈ ಥರ ಲೈನಿಂಗ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಬೇಕು. ನೀಟಾಗಿ ಇಟ್ಕೊಂಡು ಉದ್ದ ಎಷ್ಟು ಬೇಕು, ಅಗಲ ಎಷ್ಟು ಬರುತ್ತೆ ಸಮವಾಗಿ ನೋಡ್ಕೊಬೇಕು. ಆ ಕಡೆ ಜಾಯಿಂಟ್ ಎಲ್ಲಿ ಸಿಗಾಕೊಳ್ಳುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿರೋದ್ರಲ್ಲಿ ಬಟ್ಟೆನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಾನು ಸ್ಲೀವ್ಗೆ ಅಟ್ಯಾಚ್ ಮಾಡೋಕ್ಕೆ ಅಂತಲೇ ಎತ್ತಿಟ್ಟಿದ್ದೀನಿ. ನೋಡಿ ಇಷ್ಟು ಸಾಕಾಗುತ್ತೆ. ಈಗ ನಾನು ಅದು ಮಾರ್ಕ್ ನೇರಕ್ಕೆ ಸೇರಿಸ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಜಾಯಿಂಟ್ ಮಾಡ್ಕೊಳ್ಳೋಣ. ಉಲ್ಟಾ ಸೀದಾ ನೋಡ್ಕೋಬೇಕು, ಜೊತೆಗೆ ಬ್ಲೌಸು ಉಲ್ಟಾ ಬಂದರೆ ಸೀದಾ ಬಂದರೆ ಅದನ್ನು ನೋಡಿಕೊಂಡು ನಾವು ಜಾಯಿಂಟ್ ಮಾಡ್ಕೊಬೇಕು. ನೋಡಿ ಈ ಥರ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸುಲಭ. ಅಂದರೆ ನಾವು ಗಮನ ಕೊಟ್ಟು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಕೆಲಸನೂ ಸುಲಭನೇ ಇರುತ್ತೆ. ಏನಪ್ಪ ಹಿಂಸೆ ಮೇಲೆ ಮಾಡಿದ್ರೆ ನಿಜವಾಗ್ಲೂ ಅದು ಕಷ್ಟನೇ ಇರುತ್ತೆ. ಈ ಕೆಲಸನೇ ಅಂತಲ್ಲ, ಯಾವ ಕೆಲಸ ಆದರೂ ಅಷ್ಟೇ ಇಷ್ಟಪಟ್ಟು ಮನಸ್ಸು ಕೊಟ್ಟು ಮಾಡಿದ್ರೇ ಸುಲಭ ಆಗಿರೋದು. ಕಷ್ಟದಿಂದ ಮನಸ್ಸಿಲ್ದೇ ಮಾಡಿದ್ರೆ ಯಾವ ಕೆಲಸನೂ ನಮಗೆ ಸುಲಭ ಅಂತ ಅನಿಸಲ್ಲ. ನೋಡಿ ಈ ಕಡೆನೂ ಅಷ್ಟೇ ನಾನು ಮಾರ್ಕ್ ಇರೋದನ್ನು ನೋಡ್ಕೊತಾ ಇದ್ದೀನಿ. ಆ ನೇರಕ್ಕೆ ಈಗ ಈ ಬಟ್ಟೆ ವೇಸ್ಟ್ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ಹಾಗೆ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಹಾಕ್ಕೊಳ್ಳಿ ಅಥವಾ ಎರಡು ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನು ಒಂದು ಹಾಕ್ಕೊತೀನಿ. ಬಟ್ಟೆ ಏನಾದರೂ ಪಿಂಚ್ಕೊಳ್ಳೋ ಥರ ಇದ್ದರೆ ನಾನು ಎರಡು ಹಾಕ್ತೀನಿ. ಪಕ್ಕ ಇನ್ನೂ ಒಂದು ಹಾಕ್ತೀನಿ ಪಕ್ಕ. ಇದಾದ ನಂತರ ಮೇಲ್ಗಡೆ ಒಂದು ಫೋಲ್ಡ್ ಮಾಡಿ ಅದಕ್ಕೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ ಈಗ ಲೈನಿಂಗ್ ಇಟ್ಕೊತೀನಿ. ಈಗ ಕರೆಕ್ಟಾಗಿ ಯಾವ ಕಡೆ ಎಷ್ಟು ಹೋಗುತ್ತೆ ಅಂತ ನನಗೂ ಗೊತ್ತಾಗುತ್ತೆ. ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಈಗ ಅಳತೆ ಕರೆಕ್ಟಾಗಿ ನಾನು ಮಾರ್ಕ್ ಹಾಕಿದ್ದೀನಲ್ಲ, ಆ ನೇರಕ್ಕೆ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋನ ಎಷ್ಟೊಂದು ಜನ
ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ಉಲ್ಟಾ ಮಾಡಿಕೊಂಡು ಕೈನಲ್ಲಿ ಈ ಥರ ಒಂದು ಗೆರೆ ಥರ ಎಳ್ಕೊತೀನಿ, ಯಾಕಂದರೆ ಲೈನಿಂಗ್ ಬಟ್ಟೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಅದು ನಮಗೆ ಅಭ್ಯಾಸ ಆಗೋಗಿದೆ. ಟೈಲರ್ಗಳು ಆಲ್ಮೋಸ್ಟು ಈ ಥರ ಒಂದು ಉಗುರಿನಲ್ಲೇ ಗೆರೆ ಎಳ್ಕೊತಾರೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಒಂದು ಸ್ಟಿಚ್ ಹಾಕ್ಕೊಂಡೆ, ಮತ್ತು ಪಕ್ಕ ಇನ್ನೂ ಒಂದು ನಾನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈ ಥರ ನಾನು 2 ಸ್ಟಿಚ್ ಹಾಕ್ಕೊತೀನಿ ಉಲ್ಟಾ ಮಾಡಿದಾಗ. ಒಬ್ಬೊಬ್ಬರು ಒಂದೇ ಸ್ಟಿಚ್ ಹಾಕೋತಾರೆ, ಅದು ಅವ್ರವ್ರ ಇಷ್ಟ. ನನಗೇನು ಚೆನ್ನಾಗಿ ಕಾಣಬೇಕು, ಹಾಗೆಯೇ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂತ ನಾನು 2 ಸ್ಟಿಚ್ ಹಾಕ್ಕೊತೀನಿ. ಈಗ ನೀವು ಬೇಕು ಅಂದರೆ ಒಂದು ಗುಂಡು ಸೂಜಿ ತೊಗೊಂಡು ಮಧ್ಯ ಕರೆಕ್ಟಾಗಿ ಹಾಕ್ಕೋಬೋದು. ನನಗೆ ಅಭ್ಯಾಸ ಆಗಿರೋದ್ರಿಂದ ನಾನೇನಿಲ್ಲ, ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಈ ಥರ ಲೈನ್ ಹಾಕ್ಕೊಂಡ್ರು ನಿಮಗೆ ಪಿನ್ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬೇಕು ಅಂದರೆ ನೀವು ಆಮೇಲೆ ಆ ಹೊಲಿಗೆ ಬಿಚ್ಕೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. ಇಲ್ಲ ಇರಲಿ ಅಂದರೆ ಆ ಹೊಲಿಗೆ ಹಾಗೆ ಬಿಡಿ. ಈಗ ನಾನು ಸುತ್ತ ಈ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಎಲ್ಲೂ ಲೈನಿಂಗು ಅಥವಾ ಕೆಳಗಡೆ ಬ್ಲೌಸ್ ಬಟ್ಟೆ ಎಲ್ಲೂ ಅಲುಗಾಡಲ್ಲ. ಆ ಥರ ಒಂದು ಹೊಲಿಗೆ ಹಾಕ್ಕೊಂಡ್ರೆ, ಅದ್ರ ಬದಲು ನೀವೊಂದು ಸೂಜಿ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಅದು ಇನ್ನೂ ಬೆಟರು. ಯಾವ ಕಡೆನೂ ಕೆಳಗಡೆ ಬಟ್ಟೆ ಅಳ್ಳಾಡೋದಿಲ್ಲ ಅಂತ ನಾವು ಹಾಕ್ಕೊತೀವಿ ಅಷ್ಟೇ. ಅಂದರೆ ನಮ್ಗೆ ಅಭ್ಯಾಸ ಆಗಿದೆ, ಆ ಥರ ಹಾಕ್ಕೊಳ್ಳಲ್ಲ. ಸ್ಟಾರ್ಟಿಂಗಲ್ಲಿ ಕಲಿಯೋರು ನೀವು ಆ ಥರ ಪಿನ್ನಗಳನ್ನ ಹಾಕ್ಕೊಂಡು ಹೊಲ್ಕೋಬೋದು. ನೋಡಿದ್ರಲ್ಲ ಈಗ ಎಷ್ಟು ನೀಟಾಗಿ ಬಂತು ಅಂತ. ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಸ್ಲೀವ್ಗೆ. ನೋಡಿ ವೇಸ್ಟ್ ಏನಿರುತ್ತೆ ಅದನ್ನೆಲ್ಲ ತೆಗೆದು ಬಿಡ್ತೀನಿ ನಾನು. ಈ ವೇಸ್ಟ್ ಆಗಿರೋ ಬಟ್ಟೆ ಅಂತ ನಾನು ಆಚೆ ಹಾಕಲ್ಲ, ಯಾಕಂದರೆ ಮೊದಲೇ ಬಂದಿರೋದೇ ಬ್ಲೌಸ್ ಪೀಸಲ್ಲಿ ಒಂದು 80 ಬಂದಿರುತ್ತೆ, ಒಂದು 75 ಬಂದಿರುತ್ತೆ. ಹಾಗಾಗಿ ಬ್ಲೌಸ್ಗೆ ನಾನು ಈ ಪೀಸು ಎಲ್ಲೆಲ್ಲಿಗೆ ಸೆಟ್ ಆಗುತ್ತೆ, ಎಲ್ಲೆಲ್ಲಿಗಾಗುತ್ತೆ ಆ ಥರ ನಾನು ಚೆಕ್ ಮಾಡ್ಕೊತೀನಿ. ಈಗ ಅದೇ ಬಟ್ಟೆನ ನಾನು ಇನ್ನೂ ಒಂದು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಬೇಕಲ್ಲ, ಅದಕ್ಕೆ ಯೂಸ್ ಮಾಡ್ಕೊತೀನಿ. ನೋಡಿದ್ರಲ್ಲ ಈಗ ಎಷ್ಟು ಚೆನ್ನಾಗಿ ಬಂತು ಅಂತ. ಈಗ ಇನ್ನೊಂದು ಬ್ಲೌಸ್ ಪೀಸ್ ಎತ್ಕೊಂಡು ನಾನು ಅದನ್ನು ಸೇಮ್ ಮೊದಲು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೆ ಅದೇ ಥರ ಮಾರ್ಕ್ ಮಾಡ್ಕೊತೀನಿ. ಇದು ಉದ್ದ ಸಾಕಾಗುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇದು ವೇಸ್ಟ್ನ ಕಟ್ ಮಾಡ್ಕೊತೀನಿ, ಜಾಯಿಂಟ್ ಮಾಡಿರೋದನ್ನ ಅದನ್ನು ಮಧ್ಯ ಕಟ್ ಮಾಡ್ಕೊತೀನಿ. ಇಲ್ಲ ಒಂದೇ ಕಡೆ ಸಾಕಾಗುತ್ತೆ, ಇನ್ನೊಂದು ಕಡೆ ಸಾಕಾಗಲ್ಲ ಅಂದರೆ ಪರವಾಗಿಲ್ಲ, ಅದನ್ನು ನೋಡ್ಕೊಂಡು ಒಂದೇ ಕಡೆನೇ ಕೊಟ್ಕೋಬೇಕಾಗುತ್ತೆ. ಇನ್ನೊಂದು ಕಡೆಗೆ ಬೇರೆ ವೇಸ್ಟ್ ಬಟ್ಟೆ ತೊಗೊಂಡು ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಉದ್ದ ನೋಡ್ಕೊತಾ ಇದ್ದೀನಿ ಫಸ್ಟು ಸರಿಯಾಗಿದೆಯಾ ಅಂತ. ಸರಿಯಾಗಿತ್ತು, ಅದಕ್ಕೆ ನಾನು ಅದನ್ನು ಮಧ್ಯಕ್ಕೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೂ ನಾನು ಹಾಗೆ ಮಾರ್ಕ್ ಮಾಡ್ಕೊತೀನಿ. ಸುಮ್ಮನೆ ಅನ್ನೆಸೆಸರಿ ಬೇಡದೇ ಇರುವಷ್ಟು ಹೊಲಿಗೆ ಹಾಕ್ಕೊಳ್ಳೋದೇನಕ್ಕೆ ಅಂತ ನಾನು ಎಷ್ಟು ಬೇಕು ಅಷ್ಟನ್ನು ಹೊಲಿಗೆ ಹಾಕ್ಕೊತೀನಿ. ಒಂದು ಅರ್ಧ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೊಗೋತೀನಿ, ತೊಗೊಂಡು ಹೊಲಿಗೆ ಹಾಕ್ಕೊತೀನಿ. ನೋಡಿ ಈಗ ಅದೇ ಬಟ್ಟೆನ ನಾನು ಜಾಯಿಂಟ್ ಮಾಡ್ಕೊತೀನಿ. ಬಟ್ಟೆ ಸಾಕಾಗಲ್ಲ ಅಂತ ಅಂದಾಗ ಬಟ್ಟೆ ಸೇವ್ ಮಾಡಿಕೊಂಡು ಈ ಥರ ಸ್ಲೀವ್ ಜಾಯಿಂಟ್ ಮಾಡ್ಕೊಬೇಕು. ಇಲ್ಲಾಂದರೆ ಬ್ಲೌಸೇ ಹೊಲಿಯೋಕ್ಕಾಗಲ್ಲ, ಸಾಕಾಗಲ್ಲ ಬಟ್ಟೆ ಅಂತ ನಾವು ಬಿಟ್ಟರೆ. ಈಗ ಬ್ಲ್ಯಾಕ್ ಕಲರ್ ಬಂದಿದೆಯಲ್ಲ ಡಿಸೈನು, ಅದು ಕರೆಕ್ಟಾಗಿ ಸ್ಲೀವ್ಗೆ ತೋಳು ತುಂಬ ಕುತ್ಕೊಳ್ಳುತ್ತೆ. ಇದು ವೇಸ್ಟೇಜ್ ಎಲ್ಲ ಒಳಗಡೆ ಹೊಲಿಗೆಗೆ ಹೋಗುತ್ತೆ. ನೋಡಿ ಈ ಕಡೆನೂ ಕರೆಕ್ಟಾಗಿ ಹಾಗೇ ಹೊಲಿಗೆ ಹಾಕ್ಕೊಬೇಕು. ಈ ಥರ ಹೊಲಿಗೆ ಹಾಕ್ಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೊಂಡು ಒಂದು ಹೊಲಿಗೆ ಹಾಕ್ಕೊತೀನಿ. ಹೊಲಿಗೆ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಹಾಕೋದೇರೆ ಒಳಗಡೆನೇ ಇನ್ನೂ ಒಂದು ಹೊಲಿಗೆ ಹಾಕ್ಕೊಂಡ್ರು ಪರವಾಗಿಲ್ಲ. ಹೊಲಿಗೆ ಮೇಲೆ ಕಾಣಬಾರ್ದು ಅಂದರೆ ಹೊಲಿಗೆ ಹಾಕ್ತಿದ್ರು ನಡೆಯುತ್ತೆ, ಒಳಗಡೆನೇ 2 ಹೊಲಿಗೆ ಹಾಕ್ಕೊಂಡ್ರೆ. ಇದನ್ನು ಅಷ್ಟೇ ನಾನು ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ. ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಎಲ್ಲೂ ಹೆಚ್ಚು ಕಮ್ಮಿ ಆಗಬಾರ್ದು, ಎಲ್ಲ ಕಡೆ ಗಮನ ಕೊಟ್ಟು ಎಲ್ಲ ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಆ ನಂತರನೇ ನಾವು ಸ್ಟಿಚ್ಚಿಂಗ್ ಹಾಕಬೇಕು. ಇಲ್ಲ ಅಂತ ಅಂದರೆ ಮತ್ತೆ ಸ್ಟಿಚ್ ಬಿಚ್ಚಿ ಹೊಲಿದು ಅದು ಬೇಜಾರು ಅನಿಸ್ಬಿಡುತ್ತೆ. ಒಂದೊಂದು ಸಲ ಆಗುತ್ತೆ ಅದಂತೂ. ಎಂಥ ಟೈಲರ್ ಆದ್ರೂ ಒಂದೊಂದು ಸಲ ಬಿಚ್ಚಿ ರೆಡಿ ಮಾಡಿ ಹೊಲಿಯೋದು ಮಾಮೂಲಿ ಇದ್ದೇ ಇರುತ್ತೆ. ಅದ್ರ ಬದಲು ಗಮನ ಕೊಟ್ಟು ನಾವೇ ಸ್ಟಿಚ್ಚಿಂಗ್ ಮಾಡಬೇಕಾದ್ರೇ ನೋಡಿಕೊಂಡ್ರೆ ಆ ಥರ ಅವಾಂತರಗಳೆಲ್ಲ ಆಗಲ್ಲ ಅಷ್ಟೆ. ನಾನು ಎಷ್ಟೊಂದು ಸಲ ಬಿಚ್ಚಿ ರೆಡಿ ಮಾಡಿ ಹೊಲ್ದಿದ್ದೀನಿ, ಉಲ್ಟಾ ಸೀದಾ ಆಗಿ. ಆ ಮಾರ್ಕು ನಾನು ತೋರಿಸಿದ್ನಲ್ಲ ಅದನ್ನೆಲ್ಲ ಉಲ್ಟಾ ಸೀದಾ ಆಗಿತ್ತು. ನಾವು ಸ್ಟಾರ್ಟಿಂಗಲ್ಲಿ ಹೊಲಿಬೇಕಾದ್ರೆ ಅದೆಲ್ಲ ಕಾಮನ್ನು. ನೋಡಿ ಈಗ ಕೆಳಗಡೆ ಅದು ವೇಸ್ಟ್ ಬಟ್ಟೆ ಸಿಗಾಕೊಳ್ಳಿಲ್ಲ ಹೊಲಿಗೆಗೆ, ಆಗ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಬಿಚ್ಚುತ್ತಾ ಇದ್ದೀನಿ. ಹೆಂಗೋ ಇರಲಿ ಅಂತ ಹೊಲ್ದು ಬಿಟ್ರೆ ಆಗಲ್ಲ, ಅದು ಕರೆಕ್ಟಾಗಿ ಹೊಲಿಗೆ ನಾವು ಹಾಕ್ತಿರೋದೇ ಅದಕ್ಕೆ ಗ್ರಿಪ್ಪಾಗಿ ಕುತ್ಕೊಳ್ಳಿ ಅಂತ ಹೊಲಿಗೆ ಆಗ್ತಿರೋದು. ಈಗ ಅದಕ್ಕೆ ಕುತ್ಕೊಂಡಿಲ್ಲ ಅಂತ ಅಂದರೆ ಆ ಹೊಲಿಗೆ ಬಿಚ್ಚಿ ಮತ್ತೆ ನಾನು ಹೊಲಿಗೆ ಹಾಕ್ತಾಯಿದ್ದೀನಿ. ನಮ್ಗೆ ಗೊತ್ತಾಗೋಗುತ್ತೆ ಹೊಲಿಬೇಕಾದ್ರೇ ಅದು ಸೈಡ್ಗೆ ಹೊರ್ಟೋಗಿದೆ ಬಟ್ಟೆ ಕೆಳಗಡೆ ಬಟ್ಟೆ ಅಂತ.
ಹಾಗಾಗಿ ನಂಗೆ ಸಡನ್ನಾಗಿ ಗೊತ್ತಾಯಿತು. ಅದನ್ನು ಬಿಚ್ಬಿಟ್ಟು ಮತ್ತೆ ಕರೆಕ್ಟಾಗಿ ಕೆಳಗಡೆ ಬಟ್ಟೆ ಆ ಹೊಲ್ಗೆಗೆ ಸಿಗಬೇಕು. ವೇಸ್ಟ್ ಬಿಟ್ಟಿದ್ದೀವಲ್ಲ, ಆ ಬಟ್ಟೆ ಈ ಹೊಲ್ಗೆಗೆ ಸಿಗಬೇಕು. ಆ ಥರ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ? ಈಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದು. ಈಗ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ಹೊಲಿಗೆ ಹಾಕ್ಕೊತೀನಿ. ಹೊಲಿಗೆ ಹಾಕ್ಕೊಂಡು ಸೇಮ್ ಆ ಸ್ಲೀವ್ ಯಾವ ಥರ ಸ್ಟಿಚ್ ಮಾಡಿದೆ ಅದೇ ಥರನೇ ಸ್ಟಿಚ್ ಮಾಡ್ತೀನಿ. ನೀವು ನಮ್ಮನ್ನು ಮೊದಲೇ ಹೇಳ್ದಾಗೆ ಈ ಹೊಲಿಗೆ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಅಂದರೆ ಬಟ್ಟೆ ಕೆಳಗೆ ಬ್ಲೌಸ್ ಬಟ್ಟೆ ಕರೆಕ್ಟಾಗಿ ಗ್ರಿಪ್ಪಾಗೆ ನಿಮ್ಗೆ ಸಿಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು. ಈಗ ಕಲಿತಾ ಇರೋ ಟೈಲರ್ಗಳಿಗೆ. ಈಗ ನೋಡಿ ಸುತ್ತ ಒಂದು ರೌಂಡ್ ಹೊಲಿಗೆ ಹಾಕ್ಕೊಂಬರ್ತೀನಿ. ಸ್ವಲ್ಪ ಲೂಸ್ ಮಾಡ್ಕೊತೀನಿ ಮಿಷಿನ್. ಅದು ಬಿಟ್ಟರೆ ಇನ್ನೇನಿಲ್ಲ. ಲೂಸ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಮುಗೀತು. ನೋಡಿದ್ರಲ್ಲ? ಒಂದು 10 ನಿಮಿಷದಲ್ಲೇ ಸ್ಲೀವ್ನ ಜಾಯಿಂಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ನ ಹೊಲ್ಕೋಬೋದು ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೇಗಿತ್ತು ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೆ ನನಗೂ ಒಂಥರ ಖುಷಿ ಆಗುತ್ತೆ. ಜನ ಒಪ್ಕೋತಿದ್ದಾರೆ ಅಂತ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ವಿಡಿಯೋ ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.